ಏನು ಅರ್ಧರ್ಧ ಕೆಜಿನ? ನಿನಗೂ ನಿನ್ ಮಗನ್ಗೆ ಬಿಟ್ಟಿ ಊಟ ಹಾಕ್ತಾ ಇರೋದೇ ಹೆಚ್ಚು, ಅದ್ರಲ್ಲಿ ಬೇರೆ ಡ್ರೈ ಫ್ರೂಟ್ಸ್ ಬೇಕಾ ನಿನ್ಗೆ? ಮೊದಲೇ ತಿಂದು ತಿಂದು ಒಳ್ಳೆ ಗೇಂಡ ಮೃಗ ಬೆಳೆದಿದೆಯಲ್ಲ, ಇನ್ನು ಡ್ರೈ ಫ್ರೂಟ್ಸ್ ಬೇಕೇನೆ ನಿನ್ಗೆ? ಇದಾದ್ಮೇಲೆ ಇನ್ನು ತಿಂದು ಊದ್ಕೋಬೇಕಾ? ಬಾಯಿ ಮುಚ್ಕೊಂಡಿದ್ರೆ ಸರಿ. ಸಪ್ತಮಿ, ಯಾರಿಗೇನೂ ತರಬೇಡ. ಆ ಲಿಸ್ಟಲ್ಲಿ ಏನಿದೆಯೋ ಅದು ಮಾತ್ರ ತಗೊಂಡ್ ಬಾ. ಅಮ್ಮ, ನನ್ನನ್ನು ಯಾಕಮ್ಮ ಬೈತ್ಯಾ? ಸಪ್ತಮಿ ಏನ್ ಬೇಕೋ ಕೇಳಿ ಅಂತ ಹೇಳಿದ್ದಕ್ಕೆ ನಾನು ಕೇಳಿದ್ದು. ಆಹಾ, ಏನ್ ಡ್ರಾಮಾ ಮಾಡ್ತೀಯ? ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಕೊಟ್ಟು ದುಡ್ಡಲ್ಲಿ ಇದನ್ನೆಲ್ಲ ಹೇಗಪ್ಪ ನಿಭಾಯಿಸೋದು ಅಂತ ಅವಳು ತಲೆ ಕೆಡ್ಸ್ಕೊಂಡಿದ್ರೆ ನಿಂದು ಬೇರೆ ಕಾಟ. ಸಪ್ತಮಿ, ಇವಳಿಗೆ ಡ್ರೈ ಫ್ರೂಟ್ಸು ಗಿಫ್ಟ್ಸು ಏನೂ ತರಬೇಡ. ಒಂದಿಷ್ಟು ಇಲಿ ಪಾಷಾಣ ತಂದು ಕೊಟ್ಬಿಡು, ಒಂದೇ ಸಲ ತಿಂದು ಸತ್ತು ಹೋಗ್ಲಿ. ಅಜ್ಜಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಪಾಪ ಏನೋ ಕೇಳ್ತಿದ್ದಾರೆ, ಹೋಗ್ಲಿ ಬಿಡಿ. ಅಲ್ಲಮ್ಮ, ಅದು ಖರ್ಚು. ಮಾವ, ಅದಕ್ಕೆಲ್ಲ ಏನು ಜಾಸ್ತಿ ಖರ್ಚಾಗಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ನಾನು ನೋಡ್ಕೋತೀನಿ. ಅಮ್ಮ, ನಿಮಗೆ ನಾನು ಡ್ರೈ ಫ್ರೂಟ್ಸ್ ತಗೊಂಡು ಬರ್ತೀನಿ, ಸರಿನಾ? ಸಪ್ತಮಿ, ಜಾಸ್ತಿ ಏನ್ ಬೇಡಮ್ಮ. ಆಗ್ಲೇ ಹೇಳ್ದಾಗೆ ಎಲ್ಲ ಒಂದು ಅರ್ಧರ್ಧ ಕೆಜಿ ತಗೊಂಡ್ ಬಾ. ನಾನು ಅದಕ್ಕಿಂತ ಜಾಸ್ತಿ ತಿನ್ನಲ್ಲ. ಸರಿ ಅಮ್ಮ, ವಿಭಾ ಹೋಗೋಣ. ಅಪ್ಪ ಬಾಯ್. ಬಾಯ್ ಬಾಯ್. ಬಾಯ್. ನನ್ನ ಅತ್ತಿಗೆ ಹತ್ರ ಚಾಕ್ಲೇಟು ಕೊಡ್ಸ್ಕೊಂತೀನಿ. ಸರಿ ಅಮ್ಮ, ಇದೊಂದು ಬೇರೆ ಖರ್ಚು. ನಡಿ ಹೋಗೋಣ. ಅಣ್ಣ, ಅದು ಯೋಗು ಮನೇಲಿದ್ದಾಗ ಇದನ್ನೆಲ್ಲ ತಿಂದು ತಿಂದು ಅಭ್ಯಾಸ. ಇಲ್ಲಿಗೆ ಬಂದು ಅಭ್ಯಾಸ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆರೋಗ್ಯಕ್ಕೆ ತೊಂದರೆ ಆಗುತ್ತಲ್ವಾ? ಅದಕ್ಕೆ ಹೇಳಿದೆ. ಅಮ್ಮ ನೋಡಿದ್ರೆ ಅದಕ್ಕೂ ಬೈತಾ ಇದ್ದಾರೆ. ಇಲ್ಲಿ ಗಂಜಿಗೆ ಗತಿ ಇಲ್ಲ, ನಿನಗೆ ಡ್ರೈ ಫ್ರೂಟ್ಸ್ ಬೇರೆ ಕೇಡು. ಈಗ ತಿಂದು ತಿಂದಿನೇ ನಿನ್ ಗಂಡನ ಮನೆ ಆಸ್ತಿ ಎಲ್ಲ ಖಾಲಿ ಮಾಡಿದ್ದು. ಅಮ್ಮ ಹೋಗ್ಲಿ ಬಿಡಮ್ಮ, ಬಾಮ್ಮ ನೀನು. ಎಲ್ರಿಗೂ ನಾನ್ ಕಾಟ ಕೊಟ್ರೆ ಈ ಮುದುಕಿ ನನ್ಗೆ ಕಾಟ ಕೊಡ್ತಿದ್ದಾಳೆ. ಟೈಮ್ ನೋಡ್ಕೊಂಡು ಮೊದಲು ಇವಳಿಗೊಂದು ಗತಿ ಕಾಣಿಸ್ಬೇಕು. ನಾಗರಾಜು, ಇದೇನೋ ನಿನ್ ಹೆಂಡತಿ ರಾಧಾನ ಯಾವತ್ತು ನೋಡೇ ಇಲ್ವೇನೋ ಅನ್ನೋ ತರ ನೋಡ್ತಾ ಇದೆಯಲ್ಲ? ಈ ಮನೆಗೆ ಸೊಸೆಯಾಗಿ ಬರೋರು ಬಾಳೆಲ್ಲ ಹೀಗೇನೆ ಅಂತ ಯೋಚನೆ ಮಾಡ್ತಾ ಇದ್ದೀನಮ್ಮ. ಯಾಕೋ, ಏನಾಯ್ತು? ನೀನು ಜೀವನ ಪೂರ್ತಿ ಬಜೆಟ್ ಅಂತಾನೆ ಜೀವನ ಮಾಡಿದೆ. ರಾಧಾನೂ ಹಾಗೆ ಮಾಡಿದ್ಲು. ಈಗ ಸಪ್ತಮಿಗೂ ಅದೇ ಗತಿ ಬಂತಲ್ಲಮ್ಮ. ತಿಂಗಳಿಗೆ 30,000 ಕೊಟ್ಟಾಗ್ಲೇ ನನಗೆ ಮನೆ ನಿಭಾಯಿಸಕ್ ಆಗ್ತಾ ಇರಲಿಲ್ಲ. ಈಗ ಬರೀ 15,000ದಲ್ಲಿ ಆ ಹುಡುಗಿ ಹೇಗಮ್ಮ ಮನೆ ಖರ್ಚು ನಿಭಾಯಿಸ್ತಾಳೆ? ಆ ವಿಷಯದಲ್ಲಿ ನನಗೂ ಬೇಜಾರಿದೆ ನಾಗರಾಜ. ಏನ್ ಮಾಡೋದು, ಎಲ್ಲ ಕೇಳ್ಕೊಂಡು ಬಂದಿರೋದು. ಓ ಶ್ರೀಮಂತ, ಬಂದೇನಪ್ಪ? ಬಾಬಾ, ಕುಡಿಯಕ್ ನೀರು ತಗೊಂಡ್ ಬರ್ಲಾ? ಏ ಡ್ರಾಮಾ ರಾಣಿ, ನಿಂತ್ಕೊಳೆ. ನನ್ನ ಮೊಮ್ಮಗೇನು ಈ ಮನೆಗೆ ಹೊಸದಲ್ಲ. ಡ್ರಾಮಾ ನಿಲ್ಸು ಸಾಕು. ಈ ಮುದುಕಿಗೊಂದು ದೊಡ್ಡ ರೋಗ. ಥು. ಅಪ್ಪ, ಸಪ್ತಮಿಯಲ್ಲಿ ಅಡುಗೆ ಮನೆಯಿದ್ದಾರಾ ಅಥವಾ ರೂಮಲ್ಲಿದ್ದಾರಾ? ಎರಡೂ ಅಲ್ಲ, ಅಂಗಡಿಗೆ ಹೋಗಿದ್ದಾಳೆ. ನೋಡಪ್ಪ, ವಿಭಾ ಮತ್ತೆ ಸಪ್ತಮಿ ದಿನಸಿ ಸಾಮಾನು ತರಕ್ಕೆ ಅಂಗಡಿಗೆ ಹೋಗಿದ್ದಾರೆ. ಅಂಗಡಿಗೆ ಹೋಗಿದ್ದಾರಾ? 15,000ದಲ್ಲಿ ಅದೇನು ತರ್ತಾರೆ ನೋಡೋಣ. ಹೌದಾ? ಸರಿ.
ನೋಡ್ದೇನು ನನ್ನ ಮೊಮ್ಮಗನಿಗೆ ಎಂಟಿ ಅಂದ್ರೆ ಎಷ್ಟು ಪ್ರೀತಿ. ಬಂದ ತಕ್ಷಣ ಸಪ್ತಮಿ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ಏನ್ ಸಪ್ತಮಿ, ದಿನಸಿ ತರಕ್ ಹೋಗಿದ್ದೀರಾ? ಹೋಗಿ. ನಾನು ಕೊಟ್ಟಿರೋ ದುಡ್ಡಲ್ಲಿ ನೀವು ಸಂಸಾರ ನಡ್ಸಕ್ ಸಾಧ್ಯನೇ ಇಲ್ಲ. ಬಿಲ್ ನೋಡ್ತಿದ್ದಂಗೆ ಹಂಗೆ ತಲೆ ಸುತ್ತ ಬರುತ್ತೆ. ಹಂಗೆ ಮನೆ ನಡ್ಸಕ್ಕಾಗದೆ ವಿಲ ವಿಲ ಅಂತ ಒದ್ದಾಡಿ ರೀ, ನನ್ಗಿಲ್ಲಿ ಇರೋದಿಕ್ಕೆ ಆಗ್ತಿಲ್ಲ, ಬೇರೆ ಮನೆಗೆ ಹೋಗೋಣ ನಡೀರಿ ಅಂತ ನೀವೇ ಬಂದು ನನಗೆ ಹೇಳಬೇಕು. ನೋಡ್ತಾ ಇರಿ. ಯಾ ಸಪ್ತಮಿ, ಶ್ರೀಮಂತು ಮನೆಗೆ ಬಂದಾಯ್ತು, ರೂಮಲ್ಲಿದ್ದಾನೆ. ಸರಿ ಮಾವ. ಅಯ್ಯೋ, ಇದೇ ನಮ್ಮ ಸಪ್ತಮಿ. ನೀವಿಬ್ರು ದಿನಸಿ ಸಾಮಾನ್ ತರಕ್ ಹೋಗಿದ್ರಲ್ವಾ, ಮತ್ತೆ ಖಾಲಿ ಕೈಯಲ್ಲಿ ಬಂದಿದ್ದೀರಾ? ಅದು ದಿನಸಿ ಸಾಮಾನ್ ಜಾಸ್ತಿ ಇತ್ತು, ನಮ್ ಕೈಲಿ ಎತ್ಕೊಬರಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಅಂಗಡಿಯವರೇ ತಗೊಂಡ್ ಬರ್ತಿದ್ದಾರೆ. ಅಲ್ಲಿ ನೋಡಿ. ಮೇಡಮ್, ಈ ಐಟಮ್ಸ್ ಎಲ್ಲಿಡಬೇಕು? ಅಲ್ಲೇ ಇಟ್ಬಿಡಿ, ನಾನು ತಗೋತೀನಿ. ಸರಿ, ಆಯ್ತು ಮೇಡಮ್. ಏನಮ್ಮ ಸಪ್ತಮಿ, ಐಟಮ್ ಲಿಸ್ಟಲ್ಲಿ ಇರೋದಕ್ಕಿಂತ ಜಾಸ್ತಿ ತಂದಿರೋ ಹಾಗಿದೆ. ಹೌದು ಮಾವ, ತಿಂಗ್ಳಿಗೆ ಎಷ್ಟು ಬೇಕಾಗುತ್ತೋ ಅಂತ ನೋಡಿ ಎಲ್ಲದನ್ನೂ ಒಟ್ಟಿಗೆ ತಗೊಂಡ್ ಬಂದಿದ್ದೀನಿ. ಸಪ್ತಮಿ, ಅದು ನಂಗೆ ಡ್ರೈ ಫ್ರೂಟ್ಸ್ ತಂದಿದೀಯಾ? ಎಲ್ಲಾನು ಆ ಬಾಕ್ಸಲ್ಲಿದೆ ಅಮ್ಮ. ಅಜ್ಜಿ, ಮಾವ, ನಾನು ನೋಡ್ಕೋತೀನಿ ಅಂತ ಹೇಳಿದ್ದೀನಿ ಅಲ್ವಾ, ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ನೀವಿಬ್ರು ಆರಾಮಾಗಿರಿ. ಸರಿ ಅಮ್ಮ. ಮಾವ, ನಾನು ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಹಾ, ಅಪ್ಪ, ಇದನ್ನ ನಾನು ಅಡುಗೆ ಮನೇಲಿ ಇಟ್ಬಿಟ್ಟು ಬರ್ತೀನಿ. ರೀ, ಓಹ್, ಸಪ್ತಮಿ ಅವರೇ ಬಂದ್ರಾ? ದಿನಸಿ ತರಕ್ ಹೋಗಿದ್ರಂತೆ, ದುಡ್ಡೆಲ್ಲ ಅಡ್ಜಸ್ಟ್ ಆಯ್ತಾ? ಏನು ಪ್ರಾಬ್ಲಮ್ ಆಗಿಲ್ಲ ತಾನೇ?